ಯಾಕೋ ಬೆಳಗ್ಗಿಂದ ಇವತ್ತು ಯಾಕೋ ನಿದ್ದೆ ಬರೋಂಗೆ ಆಯ್ತೈತಲ್ಲ. ಬೆಳಿಗ್ಗೆ ನೀ ಚೆನ್ನಾಗಿ ತಿನ್ಕೊಂಬಿಟ್ಟೆ. ಉಪ್ಪಿಟ್ಟು ಕೇಸರಿ ಭಾತ್ ಬೇರೆ ಮಾಡಿದ್ಲಿ ಇವಳು ಎರಡೂ. ಚೆನ್ನಾಗಿ ತಿನ್ಕೊಂಬಿಟ್ನಲ್ಲ, ಅದಕ್ಕೆ ನಿದ್ದೆ ಬರೋಂಗೆ ಆಯ್ತೈತಿ ಏನೋ. ಈ ಉಪ್ಪಿಟ್ಟು ತಿಂದ್ರೆ ಒಂಥರ ಎದೆ ಉರಿತದವ ನನಗೆ. ಅದೇನೋ ಏನೋ ಗೊತ್ತಿಲ್ಲ, ರವೆ ಅಲ್ವೇ, ಅದಕ್ಕೆ ಎದೆಗಿದೆ ಉರಿತದೇನೋ. ಎದೆ ಊರಿಗೆ ಸರಿಯಾಗಿ ನಿದ್ದೆನೂ ಬರ್ತಾಯಿಲ್ಲ, ನಿದ್ದೆ ಬರೋಂಗೂ ಆಯ್ತೈತೆ. ಏನು ಮಾಡೋಣ, ಒಂದು ಹೊಸಿ ಹೊತ್ತು ಮಲ್ಕೊಳ್ಳೋಣ ಅಂದರೆ ರಾತ್ರಿ ಹೊತ್ತು ನಿದ್ದೆ ಬರೋಕ್ಕಿಲ್ಲ. ಬೆಳಿಗ್ಗೆ ಹೊತ್ತು ಮಲ್ಕೊಂಡ್ರೆ ರಾತ್ರಿ ಹೊತ್ತು ನಿದ್ದೆ ಬರೋಕ್ಕಿಲ್ಲ. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ವಲ್ಲ. ಯಾರು ಹೆಂಗಸರು ಬೇರೆ ಕಾಣ್ತಿಲ್ವಲ್ಲ, ಎಲ್ಲ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟವ್ರೆ. ಇದ್ದಿದ್ರೆ ಯಾರ ಜೊತೆ ಮಾತಾಡ್ಕೊಂಡು ಕೂತಿದ್ರೆ ಒಂದು ಹೊಸಿ ಹೊತ್ತು ಟೈಮ್ ಪಾಸ್ ಆದರೂ ಆಗೋದು. ಏನು ಮಾಡ್ತೀವಿ, ಯಾರು ಇಲ್ಲ ತೆಗಿ. ಎಲ್ಲವ ಫ್ಯಾಕ್ಟ್ರಿಗೆ ಹೋಯ್ತಾರೆ ಹೆಂಗಸರು. ನಮಗೆ ಗಂಗಜ್ಜಿ ಇಲ್ಲೇ ಇರ್ತಿತ್ತಲ್ಲ, ಎಲ್ಲೋಯ್ತು? ಅಜ್ಜಿ ಕೂಟಾದರೂ ಮಾತಾಡ್ಕೊಂಡು ಕೂತಿದ್ರೆ ಆಗಿರೋದು. ಅದು ಇದು ಎಲ್ಲ ವಿಷಯಗಳೆಲ್ಲ ಹೇಳ್ತದೆ. ಅದು ಇದು ಎಲ್ಲವ ತಿಳ್ಕೊಂಡಿರ್ತದವ ಅಜ್ಜಿ. ಎಲ್ಲೋಯ್ತು ಅಂತ ಕಾಣಲಿಲ್ಲ ನಾನು. ಏನೇ ಗೌರಿ, ಏನು ಹಿಂಗೆ ಆಚೆಗೆ ನಿಂತಿದೆಯಲ್ಲ, ಯಾಕೆ? ಮನೇಲಿ ಸೊಸೆ ಎಲ್ಲವ ಮಾಡಿ ಹಾಕ್ಬಿಡ್ತಾಳೆ, ನಿನಗಿನ್ನೇನು ಕೆಲಸ ಹೇಳು? ಆಚೆ ಅದು ಇದು ಓಡಾಡ್ಕೊಂಡು ಮಾತಾಡ್ಕೊಂಡು ಆರಾಮಾಗಿರೋದೇ ಬಿಡವ ನೀನು. ನಿನ್ನಂಥ ಜೀವನ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕಿತ್ತು ಕಣೆ. ಏನು ಸಮಾಚಾರ, ಆರಾಮಾಗಿದೆಯೇನೆ? ಹ್ಞೂ ಗಂಗಜ್ಜಿ, ಆರಾಮಾಗಿದ್ದೀನಿ. ಈಗ ತಾನೇ ನಿನ್ನೆ ನೆನ್ಸ್ಕೊಂತಿದ್ದೆ ನೋಡಿ ನಾನು. ಯಾಕೋ ಬೇಸರ ಆಯ್ತಿತ್ತು ಬೆಳಿಗ್ಗಿಂದವ. ಯಾರು ಮಾತಾಡೋದು ಬೇರೆ ಸಿಕ್ಕಿರ್ಲಿಲ್ಲ ನನಗೆ. ಎಲ್ಲವ ನಮ್ಮ ಊರಲ್ಲೆಲ್ಲವ ಈ ಫ್ಯಾಕ್ಟ್ರಿ ಬಂದ್ಬಿಟ್ಟು, ಕಾಯಿ ಫ್ಯಾಕ್ಟ್ರಿ, ಎಲ್ಲ ಕಾಯಿ ಫ್ಯಾಕ್ಟ್ರಿಗೆ ಹೋಗೋಕೆ ಶುರು ಮಾಡ್ಬಿಟ್ಟವ್ರಿ. ಯಾರು ಹೆಂಗಸ್ರೆ ಸಿಗೋಕ್ಕಿಲ್ಲ. ಅದಕ್ಕೆ ನಿನ್ನೆ ನೆನ್ಸ್ಕೊಂತಿದ್ದೆ, ನಮ್ಮ ಗಂಗಜ್ಜಿ ಬಂದಿದ್ದಿದ್ರು ಒಂದು ಹೊಸಿ ಹೊತ್ತು ಟೈಮ್ ಪಾಸ್ ಆದರೂ ಆಗಿರೋದು, ಮಾತಾಡ್ತದೆ ಚೆನ್ನಾಗಿ ಅಂತವ ನೆನ್ಸ್ಕೊಂತಿದ್ದೆ ನೋಡಿ. ನೀನೇ ಬಂದ್ಬಿಟ್ಟೆ ಹೆಂಗವ. ಹೌದೇನೆ, ಪರವಾಗಿಲ್ಲ ಬಿಡು. ಹೆಂಗೋ ನಾನು ನೆನ್ಸ್ಕೊಂತೀಯಲ್ಲವ ಸದ್ಯಕ್ಕೆ. ನನ್ನಂತರನೂ ನೆನ್ಸ್ಕೊಂತೀಯ ನೋಡಿ ನೀನು ಸದ್ಯ. ನಡಿ ಗಂಗಜ್ಜಿ, ಕೂತ್ಕ ನಡಿ ಒಂದು ಹೊಸಿ ಹೊತ್ತು. ಟೀನ ಕಾಪಿನ ಇಡೋಕ್ಕೆ ಹೇಳ್ತೀನಿ ನನ್ನ ಸಸಿಗೆ. ಕಾಪಿನ ಟೀನ ಏನು ಕುಡಿತೀಯಾ? ಅಯ್ಯೋ, ನನಗೆ ಕಾಫಿ ಟೀ ಅಲ್ಲ ಏನು ಬೇಡ ಕಣವ. ಅದೇನಂತ ಅಂದರೆ ಏನಂದರೆ ಈ ಕಾಫಿ ಟೀ ಎಲ್ಲ ಕುಡಿದ್ರೆ ಸುಮ್ಮನೆ ಗ್ಯಾಸ್ಟಿಕ್ಕಂಗೆ ಆಗೋಗುತ್ತೆ ನನಗೆ. ಅದಕ್ಕೆ ಜ್ಯೂಸ್ ಪಾಸ್ ಏನಾದರೂ ಇದ್ರೆ ಒಂದಿಟ್ಟು ತರಿಸಿ ಜ್ಯೂಸ್ ಕುಡಿಯೋಣ. ಸ್ಪ್ರೈಟು ಅಂತಾರಲ್ಲ, ಸ್ಪ್ರೈಟು ಅದು. ನೀನು ಸರಿಯಾದಲ್ಲಿದ್ದಿ ಕಣ್ ಗಂಗಜ್ಜಿ, ಪರವಾಗಿಲ್ಲ ಬಿಡವ್ವ, ಚೆನ್ನಾಗೇ ಕೊಲ್ತಿದ್ಯಾ. ಆಯ್ತು ಬಿಡು, ಜ್ಯೂಸೇ ತರ್ಸೋಣಂತೆ. ನಡಿ ಕೂತ್ಕ ನಡಿ ಒಂದು ಹೊಸಿ ಹೊತ್ತು. ಇಲ್ಲೇ ಕೂತ್ಕೊಳ್ಳೋಣ ಬಿಡವ, ತಂಪಾಗಿರ್ತದೆ ಇಲ್ಲಿ ಕೂತ್ಕೊಂಡ್ರೆ. ಇಲ್ಲೇ ಕೂತ್ಕೊಳ್ಳೋಣ, ಸುಮ್ಮನಿರು. ಸರಿ ಕಣಜ್ಜಿ, ನಿನಗೆ ಎಲ್ಲಿ ಇಷ್ಟವಲ್ಲಿ ಕೂತ್ಕೋ. ಇನ್ನೇನು ಮತ್ತು ಸಮಾಚಾರ? ಯಾವ್ದಾದ್ರು ಊರಲ್ಲೇನೋ ಸಮಾಚಾರ ನಡೀತೈತಾ? ಏನಾದ್ರು ವಿಷಯ ಇದ್ರಿ ಹೇಳು. ಏನು ವಿಷಯ ಅಂತ ಹೇಳೋಣಮ್ಮ? ವಿಷಯಗಳೇನೋ ಅವೇ ಸುಮಾರು ಹೇಳೋಣ ಇರು. ಈಗ ತಾನೇ ಕೂತಿದ್ದೀನಿ, ಒಂಚೂರು ಸುಧಾರಿಸ್ಕೊಂತೀನಿ ಇರು. ವಿಷಯ ಎಲ್ಲವ ಹೇಳ್ತೀನಿ. ಏನು ನನ್ನ ವಿಷಯ ತಿಳ್ಕೊಳಕ್ಕೆ ಕರೆದಿರಂಗಿದೆಯಲ್ಲ, ಏನು ಸಮಾಚಾರ? ಹಂಗೆ ನಿಲ್ಕಣಜಿ, ಸುಮ್ಮನೆ ಕರೆದೆ. ನನಗೂ ಬೇಜಾರಾಯ್ತಿತ್ತು ಒಬ್ಳೆ ಕುತ್ಕೊಂಡು ಏನು ಮಾಡೋಣ. ನನ್ನ ಸೊಸೆ ಬೇರೆ ಅದು ಇದು ಕೆಲಸ ಅಂತ ಮಾಡ್ತಿರ್ತಾಳೆ, ಅವಳುವೆ ಮಾತಾಡೋಕ್ಕೆ ಬರೋಕ್ಕಿಲ್ಲ ನನ್ನ ಜೊತೆಲಿ. ಅದಕ್ಕೆ ನಿನ್ನ ನೋಡ್ತಿದ್ದೆ ಅಷ್ಟೊತ್ತಿಗೆ. ಹೆಂಗೋ ನೀನೇ ಬಂದೆ ಸದ್ಯವ. ಆಮೇಲೆ ಏನು ತಿಂಡಿ ಏನು ತಿಂದು ಬೆಳಿಗ್ಗೆ? ಅಯ್ಯೋ, ನಾನೆಲ್ಲವ ತಿಂಡಿ ಮಾಡ್ಕೊಳಕ್ಕಾಗುತ್ತೆ? ಅದೇ ನಮ್ಮ ಪಕ್ಕದ ಮನೆ ರೇಷ್ಮಾ ಅವಳಲ್ಲ, ಅವರು ಅದೇ ಏನೋ ರಂಜಾನು ಮಾಡ್ತವ್ರಲ್ಲ, ಉಪವಾಸ ಇರ್ತಾರಲ್ಲವ ಅವರು. ಒಂದು ತಿಂಗಳು ಏನೋ ಉಪವಾಸ ಇರ್ತಾರೆ ನೋಡು. ಅವರು ಅಡುಗೆ ಎಲ್ಲ ಮಾಡಿರ್ತಾರಲ್ಲ ರಾತ್ರಿ ನನಗೊಂದಿಟ್ಟು ತಂದುಕೊಟ್ಟು ಹೋಗಿದ್ರು. ರಾತ್ರಿ ತಂದುಕೊಟ್ಟು ಹೋದ್ರು. ಜಾಸ್ತಿ ಐತಿ ಅಂತವ. ಬೆಳಿಗ್ಗೆನೂ ಒಂದಿಟ್ಟು ಕೊಟ್ಟರು. ಅದೇ ಬೆಳಿಗ್ಗೆನೂ ತಿನ್ಕೊಬಂದೆ ಕಣಮ್ಮ. ನನ್ನ ಕೈಲ ಇವಾಗ ಮಾಡೋಕ್ಕಾಯ್ತಾ ಇಲ್ಲ ಜಾಸ್ತಿ. ಅಕ್ಕಪಕ್ಕದ ಮನೆಯವ್ರು ಅವ್ರಿರು ಕೊಟ್ಟಿದ್ನ ಒಂದಿಟ್ಟು ತಿನ್ಕೊಂತೀನಿ ಅಷ್ಟೇ. ಆಗಕ್ಕಿಲ್ಲ ಕಣವ ನನ್ನ ಕೈಲಿ ಒಲೆ ಮುಂದೆ ಕೂತ್ಕೊಂಡು ಮಾಡೋಕ್ಕೆ. ಅದಕ್ಕೆ ಅವ್ರಿಗೆ ಕೊಟ್ಟಿದ್ನ ಒಂದಿಟ್ಟು ತಿನ್ಕೊಂತೀನಿ. ಈ ಸತಿ ಹೆಂಗವ ಅದೇನೋ ಐತಲ್ಲ ರಂಜಾನು, ಅದರಿಂದವ ಅವರು ಜಾಸ್ತಿ ಅಡುಗೆ ಮಾಡ್ತವ್ರಿ. ಒಂದು ತಿಂಗಳೇನೋ ಉಪವಾಸ ಇರ್ತಾರಂತಲ್ಲ, ಬರೀ ರಾತ್ರಿ ಹೊತ್ತು ಊಟ ಮಾಡ್ಕೊತಾರಲ್ಲ. ಹಂಗಾಗಿ ಜಾಸ್ತಿ ಮಿಕ್ಕಿದ್ನ ತಗೊಬಂದು ನನಗೆ ಕೊಟ್ಬಿಟ್ಟು ಹೋಯ್ತಾರೆ ಕಣವ. ಹೆಂಗವ ಸದ್ಯ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ. ಇಂಥ ಜನಗಳಿಗೆ ಒಳ್ಳೇದು ಮಾಡಬೇಕು ದೇವರು. ಆಗಳ ಅಲ್ಲಿ ನೋಡಿ ಗಂಗಜ್ಜಿ, ಮಾತಾಡ್ತಿದ್ದನ್ಗೆ ರೇಷ್ಮಾ ಬತ್ತವಳು ನೋಡಲ್ ನೀನು ಹಿಂದೆನೆಯ? ಹೌದೇನವ? ಏನು ಗೌರಕ್ಕ, ಚೆನ್ನಾಗಿದ್ದೀರಾ? ಏನು ಇಬ್ರು ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದಂಗಿದ್ದಾರಲ್ಲ, ಏನು ಮಾತಾಡ್ತಾ ಇದ್ದೀರಿ ಇಬ್ಬರು? ಏನು ಮಾತಾಡೋಣವ, ಸುಮ್ಮನೆ ಏನೋ ಹಂಗೆ ಮಾತಾಡ್ತಾ ಇದ್ದೋ. ಏನು ಚೆನ್ನಾಗಿದೆಯೇನು? 2 ದಿನ ಆಯ್ತಾ ನೀನು ನೋಡಿ? ನಾನು ಚೆಂದಾಗೆ ಇದ್ದೀನಿ ಗೌರಕ್ಕ, ನೀನು ಹಿಂಗಿದ್ದೀಯಾ? ನಾನು ಚೆನ್ನಾಗೇ ಇದ್ದೀನಿ ಕಣವ. ನನಗೇನಾಗೈತಿ, ಗಟ್ಟು ಮುಟ್ಟಾಗಿದ್ದೀನಿ ನೋಡಿಲಿ. ಆಮೇಲೆ ಇನ್ನೇನು ಸಮಾಚಾರ? ಏನವ ಗಂಗಕ್ಕಂಗೆ ಎಲ್ಲವ ನೀವೇ ಊಟ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದೀರಂತೆ. ದಿನವ ಜಾಸ್ತಿ ಮಾಡ್ತೀರೇನು ಅಡುಗೆಯ? ಅಯ್ಯೋ, ಅದು ಹಾಗೆ ಅಲ್ಲ ಗೌರದಕ್ಕೆ ಅಕ್ಕ. ಏನಾಗುತ್ತೆ ಅಂತ ಅಂದರೆ
ನಾವು ಎಲ್ಲರಿಗೆ ಅಂತ ಮನೇಲಿ ಮಾಡ್ಕೊತೀವಿ. ಆಮೇಲೆ ಆ, ನಾವು ಬೆಳಗ್ಗೆಯಿಂದ ಉಪವಾಸಕ್ಕೆ ಇರ್ತೀವಿ ನೋಡಿ, ಅದಕ್ಕೆ ಜಾಸ್ತಿ ಹೊಟ್ಟೆಲಿ ಇಡ್ಸೋಕ್ಕಿಲ್ಲ. ಆಗ ಸ್ವಲ್ಪ ಸ್ವಲ್ಪನೇ ತಿನ್ಕೊತೀವಿ ಎಲ್ಲರೂ. ಎಲ್ಲ ತಿಂತೀವಿ ಅಂತ ಮಾಡ್ತೀವಿ, ಅವ್ರದಕ್ಕೆ ಯಾಕೆ ಏನು ಮಾಡೋದು ಹೇಳಿ. ನಮ್ಮ ಮಕ್ಕಳೆಲ್ಲ ಸರಿಯಾಗಿ ತಿನ್ನೋದಿಲ್ಲ, ಏನಿಲ್ಲ. ಆಗ ಸ್ವಲ್ಪ ಉಳ್ಕೊಬಿಡುತ್ತಲ್ಲ, ಅದನ್ನು ತಂದು ಗಂಗಕ್ಕಂಗೆ ಕೊಡ್ತೀವಿ ಅಷ್ಟೇ ಕಣಕ್ಕ. ಆಮೇಲೆ ನಮ್ಮದಕ್ಕೆ ಅಲ್ಲಿ ಇಟ್ಕೊಳ್ಳೋಂಗೆ ಇಲ್ಲ, ಊಟನ ಎಲ್ಲ ಖಾಲಿ ಮಾಡಬೇಕು ಅಕ್ಕ. ಅದಕ್ಕೆ ಇಟ್ಕೊಳ್ಳೋಂಗಿಲ್ಲ ಅಲ್ಲ, ಅದಕ್ಕೆ ಎಲ್ಲದನ್ನು ತಗೊಂಡೋಗಿ ಗಂಗದಕ್ಕೆ ಹಾಕಂಗೆ ಕೊಟ್ಬಿಡ್ತೀವಿ. ಹಂಗೆ ಒಳ್ಳೇದಾಯ್ತು ಬಿಡವ, ನೀವು ಒಳ್ಳೆ ಕೆಲಸನೇ ಮಾಡ್ತಾಯಿದ್ದೀರಿ. ಸುಮ್ಮನೆ ಮುಸ್ರೆ ಪಸ್ರೆಗೆ ಹಾಕೋ ಬದಲು ಅಜ್ಜಿಗಾದರೂ ಕೊಟ್ಟರೆ ಹೆಂಗೋ ಒಂದೊತ್ತೊಂದು ಊಟ ಆದರೂ ಆಯ್ತದೆ ಅಲ್ವೇ? ಹೌದು ಹೌದು ಅಕ್ಕ, ನಾವು ಹಾಗೆಲ್ಲ ಊಟದನ್ನು ಎಲ್ಲೂ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ಅಕ್ಕ. ಅಲ್ಲ ಮೆಚ್ಚಕ್ಕಿಲ್ಲ ಅಕ್ಕ ಹಂಗೆಲ್ಲ ಮಾಡಿದ್ರೆ. ಅದಕ್ಕೆ ನಾವು ಯಾವತ್ತೂ ಊಟದ ವಿಷಯಲ್ಲಿ ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಅಕ್ಕ. ಸರಿ ಸರಿ ಬಿಡವ, ಹೆಂಗೋ ಒಳ್ಳೇದಾಯಿತು. ಆಮೇಲೆ ಗೌರಂದೆ ಅಕ್ಕ, ನಿಮಗೆ ವಿಷಯ ಗೊತ್ತಾಯ್ತೇನು? ಏನು ವಿಷಯನಮ್ಮ? ಗೊತ್ತಿಲ್ಲ ನನಗೆ. ಏನು ವಿಷಯ? ಅದೇ ಅಕ್ಕ, ನಮ್ಮದು ಬೀದಿಲಿ ಕೊನೆಯದು ಮನೆ ಇದೆ ನೋಡಿ. ಮದುವೆದು ಹೋಗಿದ್ದು ನೋಡಿ, ಮದುವೆದು ನಾವೆಲ್ಲ ಹೋಗಿದ್ದು ಒಂದು ವಾರ ಮುಂಚೆ ಮದುವೆದಕ್ಕೆ ಹೋಗಿದ್ವಲ್ಲ. ಆ ಮದುವೆ ಹೆಣ್ಣು ಓಡೋಗ್ಬಿಟ್ಟಿದ್ದಾಳಂತೆ. ಇದೇನಿದು? ಏನಪ್ಪ ರಾಮ ಹಿಂಗೆಂತಿದೆಯಲ್ಲ? ಮದುವೆಗಿನ್ನೂ 15 ದಿನ ಆಗಿಲ್ಲ, ಆಗಲೇ ಹುಡುಗಿ ಓಡೋದ್ಲು ಅಂದರೆ ಏನು ಗತಿ? ಏನೋ ಕೇಳಿರ್ಬೇಕೇನೋ, ಅವರೇನೋ ಮಾತಾಡಿರ್ತಾರೆ. ನೀನಿನ್ನೇನೋ ಕೇಳಿಸ್ಕೊ ಬಂದಿರ್ತೀಯ ತಗ. ಸರಿ ಕೇಳಿಸ್ಕೊಂಡಿಲ್ಲೇನೋ ನೀನು ತೆಗಿ. ಇಲ್ಲ ಅಕ್ಕ, ನಾನು ದಿಟಾನೇ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಆ ಹುಡುಗಿ ಓಡೋಗ್ಬಿಟ್ಟಿದ್ದಾಳಂತೆ. ಏನು ಹೇಳ್ತಿದ್ಯಮ್ಮ ನೀನು? ಏನು ಗಂಗಜ್ಜಿ, ನಿಜ ಹೇಳ್ತಾವಳ ಏನು? ನಿನಗಿವೆಲ್ಲ ವಿಷಯ ಎಲ್ಲವ ಗೊತ್ತಿರ್ತದಲ್ಲ, ತಗ ಹೇಳು. ಅಲ್ಲ, ಇನ್ನೂ 15 ದಿನ ಆಗಿಲ್ಲ ಪಾಪ ಮದುವೆ ಆಗಿ. ಆ ಗಂಡಿನ ಗತಿ ಏನಾಗಬೇಕು? ಎಲ್ಗೆ ಓಡೋದ್ಲಂತೆ? ಅದ್ಯಾಕೆ ಎಲ್ಗೆ ಹೋದ್ಲಂತೆ? ಅವನು ಕಿಟ್ಕೊಂಡು ಹೋದ್ಲ ಏನು? ಅಲ್ಲೇ ಇವಳು ಕಟ್ಕೊಳ್ಳಲ್ಲಿ ಇದ್ದಿದ್ರೆ ಮದುವೆಗಿಂತ ಮುಂಚೆನೇ ಕಟ್ಕೋಬೇಕು ತಾನೆಯ. ಈಗ ಮದುವೆ ಆಗಿ ಎಲ್ಲ ಆದಮೇಲೆ 8-15 ದಿನ ಆದಮೇಲೆ ಓಡೋದಾರ ಯಾರಾದ್ರೂ? ಅದು ಏನು ಹೆಣ್ಮಕ್ಳು ಏನೋ ಈಗಿನ ಕಾಲದಾಗೂ ಒಂಚೂರು ಭಯ ಭಕ್ತಿ ಇಲ್ಲ, ಏನಿಲ್ಲ ಕಣಪ್ಪ. ನಮ್ಮ ಕಾಲದಾಗ ಹಿಂಗೆಲ್ಲ ಮಾಡಿದರೆ ಸುಟ್ಟಾಕ್ಬಿಡೋರು ಅಲ್ಲೇ ಬೀದಿಲೆಯ. ಈಗಿನ ಕಾಲದವಕ್ಕೆ ಏನು ಮಾಡ್ತಿಲ್ಲ ನೋಡ್ರಿ, ಉಬ್ಬಾಗಿ ಬೆಳೆಸ್ಬಿಡ್ತಾ ಇದ್ದೀವಿ. ಅದೇ ಬಂದಿರೋದು ಇವ್ರಿಗೆಲ್ಲವ. ಏನಾಗಿತ್ತಂತ ಗಂಗಜ್ಜಿ? ಯಾಕೆ ಓಡೋದ್ಲಂತ ಹುಡುಗಿ? ಏನೋ ಕಣವ, ನನಗೂ ಸರಿಯಾಗಿ ಗೊತ್ತಿಲ್ಲ. ಅದೇನೋ ಹೇಳ್ತಿದ್ರು ಕಣೆ. ನನ್ನ ಕಿವಿ ಬೇರೆಯ ಮಂದ ಆಯ್ತೈತೆ, ವಯಸ್ಸಾಯ್ತಲ್ಲ, ಏನು ಮಾಡೋದು? ಸರಿಯಾಗಿ ಕೇಳಿಸ್ಕೊಳ್ಳೇ ಇಲ್ಲ ನಾನು ಏನಾಯಿತು ಅಂತ. ಒಂದು ರವಟ್ ಯೋಚನೆ ಮಾಡ್ತೀನಿ, ನೆನಪಾದ್ರೆ ಹೇಳ್ತೀನಿ. ಅದೇನೋ ಹೇಳ್ತಿದ್ರು ಕಣೆ. ಸರಿಯಾಗಿ ನೆನ್ಪಿಸ್ಕೊಂಡು ಹೇಳಜ್ಜಿ, ಏನು ಹೇಳ್ತಿದ್ರು ಅಂತವ. ನೀವು ಹಿಂಗೆ ಅರ್ಧಂಬರ್ದು ಹೇಳ್ಬಿಟ್ರು ಅಷ್ಟೇ. ಆಮೇಲೆ ನನಗೆ ಏನಂತಂದರೆ, ಆ ಹುಡುಗಿ ಅವ್ರ ಅಪ್ಪ ಅಮ್ಮ ಇದ್ರಲ್ಲ, ಅವ್ರು ಏನು ಮಾಡ್ತಿದ್ರಂತೆ, ಮದುವೆ ಆದಾಗಿಂದನೂ 2 ದಿನಕ್ಕೆ ಹುಡುಗಿ ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗಾರಂತೆ. ಅದುವೇ ಹುಡುಗಿ ಮನೆಗೂ ಬರ್ತಿರ್ಲಿಲ್ವಂತೆ. ಹುಡುಗನ ಚಿಕ್ಕಪ್ಪನ ಮನೆ ಐತೆ ನೋಡು, ಅವ್ರ ಮನೆಗೆ ಬರೋದು, ಮಾತಾಡಿಸ್ಕೊಳೋದು, ಹೋಗೋದು, ಹಿಂಗೆ ಮಾಡ್ತಿದ್ರಂತೆ. ಅದು ಯಾಕೆ 2 ದಿನಕ್ಕೆ ಬರ್ತಿದ್ರು ಏನೋ ಕಣ, ಗೊತ್ತಿಲ್ಲ ನನಗೆ. ಅದಕ್ಕೆ ಆಮೇಲೆ ಯಾಕೆ ಹಿಂಗೆ ಬರ್ತಾವ್ರೆ ಅಂತ ಹುಡುಗಿಗೇನೋ ಅವ್ರ ಅತ್ತೆ ಮಾವ ಏನೋ ಕೇಳೋದ್ರಂತೆ ಕಣವ, ಅಷ್ಟೇ. ಒಂದು ಮಾತು ಅಲ್ಲ, ದೊಡ್ಡರು ಅಂದಮೇಲೆ ಒಂದು ಮಾತು ಕೇಳಬಾರ್ದು ಅಂದರೆ ಹೆಂಗೆ ಹೇಳು? ಅಷ್ಟೇ ಅಂತ ಕೇಳಿದ್ದು. ಯಾಕಮ್ಮ ನಿಮ್ಮ ಮನೆಯವರೆಲ್ಲ ಹಿಂಗೆ ಬರ್ತಾವ್ರಲ್ಲ, ನೋಡ್ಕೊಂಡು ಹೋಗೋಕ್ಕೆ ಏನಾದರೂ ತೊಂದರೆಯಾ ನಿನಗೆ? ಇಲ್ಲಿ ಅಡ್ಜಸ್ಟ್ ಆಗೋಕೆ ಆಗ್ತಿಲ್ವ ಏನು ಅಂತೆಲ್ಲ ಕೇಳೋದ್ರಂತೆ ಕಣೆ. ಅಷ್ಟಕ್ಕೆ ಆ ಹುಡುಗಿ ಮುನಿಸ್ಕೊಂಡು ಓಡೋಗಿಲ್ಲ, ಅವ್ರ ಅಮ್ಮನ ಮನೆಗೆ ಹೋಗಿ ಕುಂತವಳನ್ನು ನೋಡು. ಅಲ್ಲ ಕಣಕ, ಮದುವೆ ಮಾಡಿಕೊಟ್ಮೇಲೆ ಕರೆಯೋದು ಕಳಿಸೋದು ಇರಲ್ವೇನಕ್ಕ? ಅದಕ್ಕೆ ಗೊತ್ತಾಯಿದ್ರು ಏನೋ ಅವ್ರ ಅಪ್ಪನೂ ಅವನು ಒಂದ್ಕಿತ ಕರಿಬೇಕು, ಒಂದ್ಕಿತ ಅವ್ರು ಕಳಿಸ್ಬೇಕು, ಹಂಗಿರ್ತದಲ್ವೇನಕ್ಕ? ಅದಕ್ಕೆ ಗೊತ್ತಾಯಿದ್ರೇನೋ ಪಾಪ 2 ದಿನಕ್ಕೆ. ಅಯ್ಯೋ ರಾಮೇ, ಇಲ್ಲ ಕಣೆ, ಹಂಗೇನು ಇಲ್ವಂತೆ. ಕಳೆಯೋದು ಕರ್ಸೋದು ಏನೂ ಇಲ್ವಂತೆ ಅವ್ರ ಕಡೆ ಎಲ್ಲವ. ಏನಿದ್ರು ಒಂದ್ಸರಿ ಮದುವೆ ಮಾಡಿಕೊಟ್ರೆ ಮುಗ್ದೋಯ್ತಂತೆ ಅವ್ರ ಕಡೆ. ಮತ್ತೆ ಬರೋದು, ಕರ್ಕೊಂಡು ಹೋಗೋದು, ಕರ್ಕೊಬರೋದು, ಅವ್ರ ಮನೆಗೆ ಅಡುಗೆ ಕರ್ಕೊಂಡೋಗಿ ನೋಡ್ಕೊಳ್ಳೋದು, ಇಂಥವೆಲ್ಲ ಏನೂ ಇಲ್ವಂತೆ ಕಣೆ. ಅಂಥದ್ರಲ್ಲಿ ಅವರೇ 2 ದಿನಕ್ಕೆ ಬಂದು ಇಲ್ಲಿ ಕೂತ್ಕೊಳಾರಂತೆ. 2 ದಿನಕ್ಕೂ ಈ ಹುಡುಗ ಪಾಪ ಮದುವೆ ಆದನು ಹುಡುಗ, ಮದುವೆಗೆ ಅಷ್ಟೊಂದೆಲ್ಲ ಖರ್ಚು ಮಾಡ್ಕೊಂಡು ಮದುವೆ ಆಗಿರ್ತಾನೆ. ಅಂಥದ್ರಲ್ಲಿ ಇವರು ಬಂದಂಗೆ ಮಟನ್ನು ಚಿಕನ್ನು ಎಲ್ಲ ತಂದು ಹಾಕವನೇ ಕಣೆ ಪಾಪ. ಎಲ್ಲಿಂದ ತಂದಿದ್ನು ಏನೋ ಹುಡುಗ ಪಾಪ ದುಡ್ಡನ್ನ. ಆಮೇಲಿಂದ ಇವನು ನೋಡಿ ಅವ್ರ ಅಪ್ಪ ಅವಂಗೂ ಹೋಗಿ ಹೇಳೋಣ ಕಣೆ. ಇನ್ನು ಏನು ಮಾಡ್ತಾನೆ ಏನೇ ಅವನ್ತಾನೆ. ಚಿಕ್ಕ ಹುಡುಗ ಪಾಪ ಅವನಿಗೂ ಗೊತ್ತಾಗಕ್ಕಿಲ್ಲ. ಯಾಕೆ ಬೇಕು ನಮ್ಮ ಅಪ್ಪಂಗೂ ನಮ್ಮ ಅವ್ವಂಗೂ ಒಂದು ಮಾತು ಹೇಳೋಣ ಅಂತವ. ಹೇಳೋಣ ಅವನು ಹೋಗಿ, ಅಮ್ಮ ಹಿಂಗೆ ಬರ್ತಾವೆ 2 ದಿನಕ್ಕೂ ಏನು ಮಾಡೋಣಮ್ಮ ಅಂತವ. ಹಿಂಗಾದ್ರೆ ಸರಿ ಆಯ್ತಪ್ಪ.
ಮದುವೆ ಮಾಡಿ ಕೊಟ್ಬಿಟ್ಟು ನಾವು ಎರಡೆರಡು ದಿನಕ್ಕೂ ಮಗಳ ಮನೆಗೆ ಹೋಗಿ ಕೂತಿದ್ರೆ ಸರಿ ಹೋಯ್ತದೇನು ಹೇಳಕ್ಕ. ಅದಕ್ಕೆ ಕೇಳೋರಪ್ಪ. ಈಗ ಅಪ್ಪ ಅವ ಅಂದಮೇಲೆ ಅಷ್ಟು ಅಕ್ಕಿರಕ್ಕಿಲ್ವೇನೋ ಅವ್ರಿಗೆ ಕೇಳೋಷ್ಟುವೆ. ಅದಕ್ಕೆ ಯಾಕೆ ಬರ್ತಾರೋ ಎರಡೆರಡು ದಿನಕ್ಕೆ ಅಂತ ಕೇಳಿದ್ರಂತೆ. ಅಷ್ಟೇ ಆಗಿದ್ದು. ಅಯ್ಯೋ ಹ್ಞೂ ಕಣೆ, ಅಷ್ಟೇ ಆಗಿದ್ದು. ಯಾಕೆ ಎರಡೆರಡು ದಿನಕ್ಕೆ ಬತ್ತವ್ರೆ ಅಂತ ಕೇಳಿದ್ರಂತೆ. ಅದಕ್ಕೆ ಇವಳು ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಗೆ ಬರ್ದಂಗೆ ಇನ್ಯಾರ ಮನೆಗೆ ಹೋಗ್ತಾರೆ ಹಂಗೆ ಹಿಂಗೆ ಅಂತವ ಜಗಳಾಡ್ಕೊಂಡು ಹಂಗೆ ಅಣ್ಣನ ಜೊತೆಲಿ ನೀನು ಬೇರೆ ಮನೆ ಮಾಡಿದ್ರೆ ಬರ್ತೀನಿ, ಇಲ್ಲ ಅಂತ ಅಂದರೆ ಬರೋಕ್ಕಿಲ್ಲ ನಾನು ಅಂದ್ಬಿಟ್ಟು ಹೋಗೋಳಂತೆ ಕಣೆ. ಈಗ ನೆನ್ನೆನೋ ಮೊನ್ನೆನೋ ಹೋಗಿರೋದವಳು. ಅದಕ್ಕೆ ಊರಲ್ಲೆಲ್ಲ ಯಾವ್ದಾದ್ರು ಹುಡುಗನ ಏನಾದರೂ ಇಷ್ಟಪಟ್ಟಿದ್ಲೋ ಏನೋ, ಅದಕ್ಕೆ ಓಡೋಗೋಳೆ ಅಂತ ಮಾತಾಡ್ತಾ ಇದ್ರು ಕಣೆ. ಅಷ್ಟೇ ನನಗೂ ಕಿವಿಗೆ ಬಿದ್ದಿರೋದು ಕಣಂತೆ, ಇನ್ನೇನು ಬಿದ್ದಿಲ್ಲ. ಅಯ್ಯೋ ಹೌದೇನಕ್ಕ. ಅಲ್ಲಿ ಕಣಕ್ಕ ಹಿಂಗಾಗೋದ್ರೆ ಜೀವನದಲ್ಲಿ ಯಾರನ್ನು ನಂಬನ, ಯಾರನ್ನು ಬಿಡೋಣ. ಮದುವೆ ಮಾಡ್ಕೊಬಂದು 15 ದಿನ ಆಗಿಲ್ಲ ಮನೆ ಬಿಟ್ಬಿಟ್ಟು ಹೊಂಟೋದ್ರೆ ಹುಡುಗಿ ಪಾಪ ಹುಡುಗನ ಗತಿ ಏನಾಗಬೇಕು, ಅವ್ರ ಅಪ್ಪ ಅಮ್ಮನ ಮನ ಮರ್ಯಾದೆ ಏನಾಗಬೇಕು. ಅಯ್ಯೋ ಇವನ್ನೆಲ್ಲ ನೋಡ್ಬಿಟ್ರೆ ಅದು ಎಂಥದ್ದು ಲವ್ ಮ್ಯಾರೇಜ್ ಏನೋ ಮಾಡ್ಕೊತಾರಲ್ಲಕ್ಕ, ಅದೇ ಸರಿ ಅನ್ನಿಸ್ತದೆ ನನಗೆ. ಲವ್ ಮಾಡ್ಕೊಂಡು ಹೆಂಗೋ ಇಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗಿರ್ತಾರೆ. ಹಿಂಗೆ ನಾವು ಯಾರನ್ನೋ ತಗೊಬಂದು ಕಟ್ಟಿ ಹಿಂಗೆ ಹೋಗ್ಬಿಟ್ರೆ ಏನಕ್ಕ ಮಾಡೋದು, ಏನು ಗತಿಯಕ್ಕ. ಎಲ್ಲಿಂದ ಪಾಪ ಹುಡುಗ ಏನಂತ ಮಾಡೋಣ. ಅವ್ರ ಅವ್ರ ಮನೆಯವ್ರಿಗಾದ್ರು ಅವ್ರ ಅಪ್ಪ ಅಮ್ಮಂಗಾದ್ರೂ ಬುದ್ಧಿ ಬೇಡ ಅಂತೀರಾ ಅಲ್ಲ. ಏನಕ್ಕೆ ಎರಡೆರಡು ದಿನಕ್ಕೂ ಬಂದು ಕುತ್ಕೋಬೇಕಿತ್ತು ಅಂತ ಅವರು ಎಂತಾರೆ ಆದ್ರೂ ಕೇಳ್ತಾರೆ. ಎರಡೆರಡು ದಿನಕ್ಕೆ ಯಾಕೆ ಹಬ್ಬ ಬರ್ತಾವ್ರೆ ಅಂತ, ಏನಾದರೂ ಸಮಸ್ಯೆನಾ ಏನು ಅಂತ ಕೇಳೋರು ಅವ್ರೂ. ಅತ್ತೆ ಮಾವಾಗ ಅಷ್ಟು ಮಾಡಬಾರ್ದೇನು. ಅದಕ್ಕೆ ಹುಡುಗಿ ನಾನು ಬೇರೆ ಮನೆ ಮಾಡು, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೋದರೆ ನಿಂತಿದ್ಗಳಿಗೆಲೆ ಬೇರೆ ಮನೆ ಮಾಡು ಅಂತಂದ್ರೆ ಎಲ್ಲಿಂದ ಮಾಡೋಣ ಹುಡುಗ ಪಾಪ. ಎಲ್ಲಿಂದ ತಂದನು ದುಡ್ಡನ್ನ. ಅಲ್ಲ ಇವ್ರಿಗೆ ಏನು ಈಗಿನ ಹೆಣ್ಮಕ್ಳಿಗೆ ಅದೇನು ಬುದ್ಧಿ ಇದ್ದದು ಏನೋ ಗೊತ್ತಿಲ್ಲ ಕಣಕ್ಕ. ನನಗಂತೂ ಸಾಕಾಗೈತೆ ತೆಗಿ. ಯಪ್ಪ 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 ಏನು ಕಲಿಗಾಲ ಬಂತಪ್ಪ ಏನಪ್ಪ. ಅಲ್ಲ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ತಲೆ ಎತ್ತಿ ಓಡಾಡೋಕ್ಕೆ ಎದ್ರುಕತ್ತಿದ್ರು. ಸೆರ್ಗಾಕೊಂಡು ಓಡಾಡ್ತಿದ್ದು ಕಣಕ್ಕ. ನಮ್ಮ ಮಾವರೆಲ್ಲ ಇದ್ದಾಗ ನಾನು ಹಿಂಗೆ ಆರಾಮಾಗಿ ಓಡಾಡ್ತಿದ್ದೆ ಅಂದ್ಕೊಂಡಿದ್ಯಾ. ಸೆರ್ಗಾಕೊಂಡು ಮುಸ್ಕಾಕೊಂಡು ತಲೆ ಬಗ್ಸಿ ನಡೀತಾ ಇದ್ದಿದ್ದು ನಾನು. ಈಗಿನಂಗಿದ್ದೀನಿ ಅಂದ್ಕೊಂಡಿದ್ಯಾ. ಅಂಥದ್ರಲ್ಲಿ ಈಗಿನವರು ಯಾಕಪ್ಪ ಅಮ್ಮ ಬರ್ತಾವ್ರು ಇಷ್ಟೊಂದು ಸರಿ ಅಂತ ಅಂದಿದ್ದಕ್ಕೆ ಮನೆ ಬಿಟ್ಟು ಹೋಗೋಳಲ್ಲ ಅವಳು. ಅಂಥವಳು ಇರಬೇಕು. ಅವಳ್ದು ಏನೋ ಇರಬೇಕೇನೋ ಕಣಕ್ಕ, ಯಾವುದೋ ಹುಡುಗನ ಜೊತೆಲೂ ಏನೋ ಇರಬೇಕು. ಅದಕ್ಕೆ ಹಂಗೆ ನಾಟಕ ಮಾಡ್ಕೊಂಡು ಹೋಗಿರ್ಬೇಕು ಅಂದಾಜು. ಇಲ್ಲ ಅಂತಂದರೆ ಯಾರಕ್ಕೆ ಹಂಗೆ ಮಾಡೋಕೆ ಹೋಗ್ತಾರೆ ಈಗಿನ ಕಾಲದಲ್ಲಿ. ಆಯ್ತು ಅವಳಿಗೆ ಬೇರೆ ಮನೆಯೇ ಮಾಡಬೇಕಿತ್ತು ತಾನೇ, ಹೇಳ್ಬೇಕಿತ್ತು ಮುಂಚೆಲೆಯ. ನಂಗೆ ಆಗೋಕ್ಕಿಲ್ಲ ಕಣಪ್ಪ ನಿಮ್ಮ ಅಪ್ಪ ಅವನ ಜೊತೆಲಿದ್ದರೆ ಬೇರೆ ಮನೆ ಮಾಡು ಅಂತ. ಈಗ ಹಿಂಗೆ ಹೊಂಟೋಗ್ಬಿಟ್ಟು ನಿಂತಿದ್ದಾಗ್ದಲೇ ಬೇರೆ ಮನೆ ಮಾಡು ಅಂದರೆ ಎಲ್ಲಿಂದ ಮಾಡೋಣ ಪಾಪ ಅವೈದ. ಅವೈದ ಅಂತೂ ಬೋ ಒಳ್ಳೆ ಹುಡುಗ. ನಮ್ಮ ಸೀನಪ್ಪ ಇದ್ದಾನಲ್ಲ, ಸೀನಪ್ಪನ್ನ 2-3 ವರ್ಷ ಚಿಕ್ಕದು ಆ ಹುಡುಗ ಪಾಪ. ಆಟ ಚೆಂದಾಗಿ ಮಾತಾಡ್ಸ್ತಿದ್ದ. ಅವಾಗೆಲ್ಲ ಮನೆಗೆ ಬರ್ತಿದ್ದ ಆಟ ಆಡೋಕ್ಕೆ ಸೀನಪ್ಪನ ಜೊತೆಲಿ. ಚೆನ್ನಾಗಿ ಮಾತಾಡ್ಸ್ತಿದ್ದ ಕಣಜ್ಜಿ. ಏನು ಹೇಳ್ತಿದ್ದಾಗ ಹಿಂಗಾಗೋದ್ರೆ ಏನು ಮಾಡೋದು ಪಾಪ ಅವರು. ಅವ್ನ ಜೀವನದ ಗತಿ ಏನು. ಅಲ್ಲ ಎಲ್ಲೋದನ್ ಪಾಪ ಹುಡುಗ, ಏನಂತ ಜೀವನ ಮಾಡೋಣ ಹಿಂಗಾಗೋದ್ರೆ. ಯಪ್ಪ ಏನು ಗಾಲ ಬಂತು ಏನೋ ಕಣಪ್ಪ ಗೊತ್ತಿಲ್ಲ ನನಗೆ. ಅಕ್ಕ ಮಾತಾಡ್ಕೊಂಡು ನೋಡಿಲಿ ಟೀ ಹೇಳೋದೆ ಮರ್ತೋದೆ. ಇರು ಸುಮಂಗೆ ಒಂದಿಟ ಟೀ ಇಡಕ್ಕೆ ಹೇಳ್ತೀನಿ ಇರು. ಸುಮಾ ಲೇ ಸುಮಾ. ಏನತ್ತೆ? ಇದೇನಿದು ಈ ಕಡೆಗಿಂದ ಬಂದಿದೆಯಲ್ಲ, ಎಲ್ಲೋಗಿದ್ದೆ? ನೀನು ಆಗ್ಲಿಂದ ಮನೆ ತವ ಇದೆಯಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಮನೆ ಒಳಗಿಲ್ದಂಗೆ ಆಚಿಂದ ಬರ್ತಿದ್ಯಲ್ಲೇ. ಅತ್ತೆ ಇಲ್ಲೇ ಸಾವಿತ್ರಿ ಮನೆಗೆ ಹೋಗಿದ್ದೆ ಕಣಂತೆ. ಇನ್ನೆಲ್ಲೂ ಹೋಗಿರ್ಲಿಲ್ಲ, ಹೇಳ್ರಿ ಏನು? ಏನಿಲ್ಲ ಕಣೆ, ಒಂಚೂರು ಗಂಗಜ್ಜಿಗೆ ಟೀನ ಕಾಪಿನ ಇಟ್ಕೊಡು. ಹಂಗೆ ಇವಳು ಬಂದವಳು ಇಬ್ರಿಗೂ ಸೇರಿಸಿ ಒಂದಿಟ್ಟು ಟೀನ ಕಾಪಿನ ಇಡು ನಡಿಯೇ. ಸರಿ ಕಣತ್ತೆ, ಆಯ್ತು ಇಡ್ತೀನಿ. ಅತ್ತೆ ಒಂದು ವಿಷಯ ಕೇಳಿದ್ರ ನೀವು? ಏನು ವಿಷಯ ರಮ್ಮಿ? ಅಯ್ಯೋ ಈಗ ತಾನೇ ಒಂದು ವಿಷಯ ಹೇಳೋರೆ, ಅದನ್ನೇ ತಡ್ಕೊಳಕ್ಕಾಗ್ತಿಲ್ಲ. ಇನ್ನೊಂದು ವಿಷಯ ಅಂತಿದೆಯಲ್ಲ ನೀನು. ಅದೇ ಕಣತ್ತೆ, ಹೊಸ್ದಾಗಿ ಮದುವೆ ಆಗಿದ್ನಲ್ಲ ಹುಡುಗ, ಅವನ ಹೆಸ್ರೇನಪ್ಪ? ಯೋಗೀಶ. ಅವನು ಹೆಂಡತಿ ಏನೋ ಓಡೋಗ್ಬಿಟ್ಟವಳಂತೆ. ಏನೋ ಏನು ಕತೆನೋ ಏನೋ ಕಣತ್ತೆ ಗೊತ್ತಿಲ್ಲ. 2 ದಿನದಿಂದವ ಮನೆಗೆ ಬತ್ತಿಲ್ವಂತೆ. ಅದನ್ನೇ ಹೇಳ್ತಾ ಕೂತಿದ್ಲು ಸಾವಿತ್ರಕ್ಕ. ಅದನ್ನೇ ಮಾತಾಡ್ತಿದ್ದೋ ಕಣಮ್ಮಿ ನಾವುವೇ. ಅದೇನೋ ಗಂಗಜ್ಜಿ ಏನಂತೂ ಅದೇನೋ ಅವ್ರ ಅಪ್ಪನೂ ಅವ್ವನೂ 2 ದಿನಕ್ಕೂ ಬತ್ತಾಯಿದ್ರಂತೆ ಮದುವೆ ಮಾಡಿ ಕೊಟ್ಟ ಮೇಲೂ. ಅದಕ್ಕೆ ಇವ್ರ ಅಪ್ಪ ಅಮ್ಮ ಏನೋ ಕೇಳಿದ್ರಂತೆ ಕಣಪ್ಪ. ಹರೀಶಣ್ಣುವೆ ಅವ್ರ ಹೆಂಡ್ತಿನೂ ಏನೋ ಕೇಳಿದ್ರಂತೆ. ಇದ್ಯಾಕಪ್ಪ ಹಿಂಗೆ ನಿಮ್ಮ ಅಪ್ಪ ಅವ ಹಿಂಗೆ ಬತ್ತವ್ರಲ್ಲ, ಏನಾದ್ರು ತೊಂದರೆಯಾ, ಏನು ಕತೆ, ಯಾಕೆ ಹಿಂಗೆ ದಿನ ಬತ್ತವ್ರೆ ಅಂತ ಕೇಳಿದ್ರಂತೆ. ಅಷ್ಟೇ ಅಂತ ಕಣಮ್ಮಿ. ಆ ಹುಡುಗಿ ಏನು ನಮ್ಮ ಅಪ್ಪ ಅಮ್ಮ ಯಾಕೆ ಬರ್ತಾರೆ ಅಂತ ಕೇಳ್ತಾರೆ. ಹಂಗೆ ಹಿಂಗೆ ನಾನು ಮನೇಲೇ ಇರೋಕ್ಕಿಲ್ಲ ಅಂದ್ಬಿಟ್ಟು ಮನೆ ಬಿಟ್ಟು ಹೊಂಟೋಗೋಳಂತೆ. ಹೊಸ ಮನೆ ಮಾಡಿದ್ರೆ ಬತ್ತೀನಿ ಅಂತೋಳಂತೆ, ಇಲ್ಲಾಂದ್ರೆ ಬರೋಕ್ಕಿಲ್ಲ ಅಂತ ಅಂತೋಳಂತೆ. ಅಲ್ಲ ನಿಂತಿದ್ದ ಜಾಗದಲ್ಲೇ ಹೊಸ ಮನೆ ಮಾಡು ಅಂದರೆ ಎಲ್ಲಿಂದ ಮಾಡೋಣ ಪಾಪ. ಅದೇನೋ ಕೂಲಿ ಕೆಲ್ಸಕ್ಕೋ ಏನಕ್ಕೂ ಹೋಯ್ತಂತಾನೆ ವೈದ. ಅಯ್ಯೋ ಹ್ಞೂ ಕಣತ್ತೆ ಪಾಪ, ಕೂಲಿ ಕೆಲ್ಸಕ್ಕೆ ಹೋಯ್ತಾನೆ. ನಮ್ಮ ಮನೆಗೆ ಒಂದು 2-3 ಸರಿ ಬಂದಿರ್ಲಿಲ್ವೇ ಅವಾಗ. ಏನೇನೋ ಕೆಲಸ ಐತೆ ಕಣಪ್ಪ ಅಂತ ಅಂದಾಗ ಗಾರೆ ಗೀರೆ ಎಲ್ಲ ಹಾಕೋಕ್ಕೆ ಇತ್ಲಲ್ಲಿ ವೈದನೆಯ ಪಾಪ.
ಓ ಹೌದೇನು ನೋಡಿ, ನನಗೆ ಮರ್ತೋಗೈತೆ ನೋಡೋದಿಲ್ಲವ. ಹ್ಞೂ ಕಣತೆ, ಅಲ್ಲಿ ಕಣತೆ ಹಿಂಗೆ ಮಾಡ್ಬಿಟ್ಟು ಹೊಂಟೋದ್ರೆ ಹುಡುಗಿರು ಏನು ಮಾಡೋರು ಪಾಪ, ಹುಡುಗರು ಪಾಡೇನತೆ. ಅಲ್ಲ ಆ ಹುಡುಗಿಗೆ ಅಷ್ಟೊಂದೆಲ್ಲ ಏನು ಇದು ಅಂತವ. ಅಲ್ಲ ಎರಡು ದಿನಕ್ಕೆ ಅಪ್ಪ ಅಮ್ಮ ಬಂದು ನೋಡ್ಕೊಂಡು ಹೋಗೋಂಥದ್ದು ಏನತೆ. ಅಲ್ಲಿ ನಮ್ಮ ಅಪ್ಪ ಅಮ್ಮ ನೋಡ್ರಿ ಇಲ್ಲಿ 1 ವರ್ಷ ಆಯಿತು ಬಂದು. ಹೋದ ಸರಿ ಪಕ್ಷಕ್ಕೆ ಬಂದಿದ್ದು, ಈ ಕಡೆ ತಿರ್ಗೇ ನೋಡಿಲ್ಲ ಇನ್ನೂ. ಹಂಗಿರೋರನ್ನ ನೋಡಿದ್ದೀನಪ್ಪ ನಾನು. ಇವ್ರೇನು ಮದುವೆ ಮಾಡಿಕೊಟ್ಟು 2 ದಿನಕ್ಕೆ ಇಲ್ಲೇ ಬಂದು ಕೂತಿದ್ರೆ ಅದಕ್ಕೆ ಇಲ್ಲೇ ಬಂದು ಇದ್ಬಿಡ್ಬೇಕಪ್ಪ ಆತೆಗೆ. ಹ್ಞೂ ಕಣವ, ನಾನು ಅದನ್ನೇ ಬೈತಿದ್ದೆ. ಅಲ್ಲ ಹಂಗೆ ಜೊತೆಲಿರಬೇಕು ಅಂತಂದರೆ ಮನೆಯಲ್ಲಿ ಏನಾದರೂ ಮಾಡ್ಕೋಬೇಕಿತ್ತು ಅತ್ತಗೆ ಅಂತನ್ನೇ ನೋಡ್ಕೊಂಡು. ಆ ಮದುವೆಗಿನ ಮುಂಚೆನೇ ಎಲ್ಲ ಕೇಳ್ಕೊಂಡು, ನೋಡಪ್ಪ ಹಿಂಗೆ ಆಗಕ್ಕಿಲ್ಲ ಕಣಪ್ಪ, ಹಿಂಗೆ ಕಣಪ್ಪ ನಮ್ಮ ಮನೆಯಲ್ಲಿಯೇ ಮಾಡ್ಕೊಳ್ಳೋದು ಅಂತ ಕೇಳ್ಕೊಂಡು ಮನೆಯಲ್ಲಿಯೇ ಮಾಡ್ಕೊಳ್ಳೋರು ಅತ್ತಗಿ. ಅಲ್ಲ ಇವ್ರಿಗೇನು ಬಂದಿತ್ತು ಅಂತವ ಸರಿಯಾಗಿ ಸಂಬಂಧ ನೋಡಿ ಮಾಡೋದಲ್ವಿ ಹರೀಶಣ್ಣ. ಇವ ಹಣ್ಣುವೇ ಸರಿ ಇಲ್ಕೊಂತಾಗ ದುಡ್ಡು ಅಂತವ ಸಾಯ್ತಾನಂಗೆ. ಅದರಿಂದನೇ ಹಿಂಗಾಗಿರೋದು. ಸರಿಯಾಗಿರೋ ಹುಡುಗಿ ನೋಡಿ ಮದುವೆ ಮಾಡೋಣ ಅಂತ ನೋಡಲಿಲ್ಲ. ವರದಕ್ಷಿಣೆ ಚೆನ್ನಾಗಿ ಕೊಡ್ತಾರೆ, ಉಂಡಿ ಕೊಡ್ತಾರೆ ಕಾಸನ್ನ ಅಂದ್ಬಿಟ್ಟು ಹೋಗಿ ಮಾಡ್ಬಿಟ್ಟು ಆ ಹುಡುಗಿನ ನೋಡಿ ಇವಾಗ ಹೆಂಗೆ ಅನ್ಭವಿಸ್ತಾನೆ ನೋಡು. ಇವ್ನು ಮಾಡಿದ್ದಕ್ಕೆ ಪಾಪ ಅವ್ನ ಮಗ ಅನ್ಭವಿಸಂಗೆ ಆಗೈತಲ್ಲಿ ಹೇಳು. ಈ ಅಪ್ಪ ಅಮ್ಮಂದಿರು ಅವ್ರ ದುರಾಸೆ ಬುದ್ಧಿಗೆ ಮಾಡೋದಕ್ಕೆ ಮಕ್ಳು ಅನ್ಭವಿಸ್ಬೇಕಾಯ್ತದ ಪಾಪ. ಏನು ಹೇಳ್ತಿ ತಗೊಳವ ತೆಗಿ. ಇವ್ನು ರಾಮಾಯಣ ಯಾವಾಗಲೂ ಹೇಳಿದ್ರು ಮುಗಿಯ ಕೇಳ್ಕಣಂತೆ. ಹರೀಶಣ್ಣಂದು ಹಂಗೆ ಯಾವಾಗಿಂದನೂ ನೋಡಿದ್ದೀನಿ ನಾನು, ಇವತ್ತಿನ ನೋಡ್ತಾ ಇಲ್ಲ ಅಣ್ಣನ. ಹ್ಞೂ ಕಣತೆ, ಎಲ್ಲರೂ ಅದನ್ನೇ ಮಾತಾಡ್ತವ್ರೆ. ಅಲ್ಲ ಆ ಹುಡುಗಿ ಮನೇಲೂ ಏನು ಕಡಿಮೆ ಇಲ್ವಂತತೆ. 10 ತೊಲ ಬಂಗಾರ ಕೊಟ್ಟವ್ರಂತೆ, 2 ಲಕ್ಷ ದುಡ್ಡು ಕೊಟ್ಟವ್ರಂತೆ, 1 ಕಾರ್ ಕೊಟ್ಟವ್ರಂತೆ, ಅಷ್ಟೆಲ್ಲ ಕೊಟ್ಟವ್ರೆ. ಅಲ್ಲ ಇವರು ಮುಂಚೆನೇ ಮಾತಾಡ್ಕೊಂಡು ಬೇರೆ ಮನೆ ಮಾಡ್ರಪ್ಪ ಅಂತ ಒಂದಿದ್ರೆ ಆಗಿರೋದು. ನನಗೆ ಏನಿಲ್ಲ ಕಣತೆ. ಅವ್ರ ಅಪ್ಪ ಅಮ್ಮ 2 ದಿನಕ್ಕೆ ಯಾಕೆ ಬರ್ತಾಯಿದ್ರು ಅಂತವ ನನ್ನ ಕನ್ಚಿಂತೆ ಅಷ್ಟೇ. ಹ್ಞೂ ಕಣಮ್ಮಿ, ನನಗೂ ಆವಾಗಲಿಂದ ಅದೇ ಕೊರಿತಾ ಇರೋದು. ಅದು ಯಾಕೆ ಬರ್ತಾಯಿದ್ರು ಏನೋ ಕಣ್ ಗೊತ್ತಿಲ್ಲ ಕಣಂತೆ ನನಗಂತೂ. ಗಂಗಕ್ಕ ನಿಂಗೇನಾದ್ರು ಗೊತ್ತೇನಕ್ಕ? ಯಾಕೆ ಬರ್ತಾಯಿದ್ರು ಅವರೆಲ್ಲವ? ಏನೋ ಕಣವ, ನನಗೆ ಗೊತ್ತಿಲ್ಲ ಸರಿಯಾಗಿ. ಯಾರು ಹೇಳೋದನ್ನ ಕೇಳಿಸ್ಕೊಂಡೆ. ಅವರು 10 ತೊಲ ಬಂಗಾರ ಕೊಟ್ಟಿದ್ದಾರಲ್ಲ, ಅದನ್ನು ಯಾರಾದರೂ ಅವ್ರ ಮನೇಲಿ ಯಾರಾದರೂ ಎತ್ಕೊಬಿಟ್ಟರು ಅಂತವ ಬರ್ತಾಯಿದ್ರಂತೆ ಕಣವ. ದಿನ ಬಂದಂಗೆಲ್ಲವ ನೀನು ಸಾರ ತೋರಿಸು, ನೀನು ಬಾಳೆ ತೋರಿಸು ಅಂತ ಎಲ್ಲನೂ ಕೇಳ್ತಾ ಕೂತಿದ್ರಂತೆ. ಹೀಗಾಗಿ ವಿಷಯ ಒಂಚೂರು ನನಗೆ ಗೊತ್ತಾಯಿತು. ಏನೋ ಕೇಳೋರೆ ಇವ್ರು ಯಾಕೋ ಬರ್ತಾವ್ರೆ ಅಂತ ನಾನು ಅನ್ಕೊಂತಿದ್ದೆ. ಬಂಗಾರ ಯಾರಾದರೂ ಎತ್ಕೊಂಡ್ಬಿಡ್ತಾರೆ ಅಂತವ ಬಂದರೆ ಕಣೇ ಅವರು. ಅಲ್ಲ ಏಟೇ ದೊಡ್ಡ ಮನಸ್ಸಾದ್ರೂ ಸಣ್ಣ ಬುದ್ಧಿ ಅಂತೂ ಬಿಡಲ್ಲ ನೋಡು. ಏನಂತ ಇಂಥ ಜನಗಳಿಗೆ ಅಲ್ವೇನು. ಸಣ್ಣ ಬುದ್ಧಿ ಯಾವುದ್ರಲ್ಲಾದ್ರೂ ಒಂದೊಂದರಲ್ಲಿ ತೋರಿಸೇ ಬಿಡ್ತಾರೆ ಈ ನನ್ನ ಮಕ್ಕಳು. ಅಷ್ಟೊಂದೆಲ್ಲ ಕೊಟ್ಟವ್ರೆ, 10 ತೊಲ ಬಂಗಾರ ಕೊಟ್ಟವ್ರೆ, ಸೈಟು ಏನೋ ಕೊಟ್ಟವ್ರಂತೆ ಅದೆಲ್ಲವ. ಆಮೇಲೆ ಇದು 1 ಕಾರ್ ಕೊಟ್ಟವ್ರೆ, 2 ಲಕ್ಷ ದುಡ್ಡು ಕೊಟ್ಟವ್ರೆ. ಇಷ್ಟೊಂದೆಲ್ಲ ಕೊಟ್ಟರು ಇನ್ನೂ ನನ್ನ ಮಕ್ಕಳಿಗೆ ಹಿಂಗಾಗೈತಲ್ಲ ತಲೆ. ಅಲ್ಲ ಬಂಗಾರ ಏನೋ ಕಾಯಕ್ಕೆ ಬರ್ತಾವ್ರ ಅವರು, ದುಡ್ಡು ಕಾದಾರಂತ, ಕಾರ್ನೂ ಕಾದಾರ ಅವರು. ಏನು ಕತೆನೋ ಏನೋ ಗೊತ್ತಿಲ್ಲ. ನನಗೆ ಯಾಕೋ ಒಂಥರ ಅನಿಸುತ್ತೆ ಅವ್ರದ್ದು ಇದೇ ನೋಡಿದ್ರೆ. ಅವ್ರ ಸಂಸಾರನೇ ಒಂಥರ ಅನ್ನಿಸ್ತದೆ ಯಾಕೋ ಕಣೆ ನನಗೆ. ಹ್ಞೂ ಕಣತೆ, ನನಗೂ ಒಂಥರ ಅನಿಸ್ತದೆ. ಏನೋ ಮೋಸ ಗೀಸ ಮಾಡ್ತಿರ್ಬೇಕೇನೋ ಕಣತೆ. ಇಲ್ಲ ಅಂದರೆ ಯಾವ ಹಬ್ಬ ಮುಂದಿರ್ತಾನೆ 2 ದಿನಕ್ಕೂ ಬಂದು ಕೂತ್ಕೊಂತಾರತ್ತೆ. ನಾನು ಎಷ್ಟು ಜನ ನೋಡಿಲ್ಲ, ಎಷ್ಟು ಮದುವೆಗಳು ಮಾಡಿಲ್ಲ, ಎಷ್ಟು ಮದುವೆಗೆ ಹೋಗಿ ಬಂದಿಲ್ಲ. ಮಗಳನ್ನ ಕಳ್ಸಿದ್ಮೇಲೆ ಇನ್ನು ಕರಿಯಕ್ಕೆ ಬಂದಾಗಲೇ ತಾನೇ ಬರೋದು ಎಲ್ಲರೂ. ಕರಿಯಕ್ಕೆ ಬರ್ತಾರೆ, ಇನ್ನೊಂದ್ಸರಿ ಕಳ್ಸಕ್ಕೆ ಹೋಗ್ತಾರೆ, ಕರಿಯಕ್ಕೆ ಬರ್ತಾರೆ, ಹಂಗೆ ಮಾಡ್ಕೊಂತಾರೆ. ಅಂಥದ್ರಲ್ಲಿ ಇವರು 2 ದಿನಕ್ಕೂ ಬಂದು ಮನೆ ತಗೋ ಕೂತ್ಕೊಂಡ್ರೆ ಅವ್ರು ಏನಕ್ಕೆ ಮಾಡಬೇಕು? ಅಲ್ಲಿ ಕಣತೆ ಅವ್ರು ಏನು ಮನೇಲಿ ಅಡುಗೆ ಮಾಡಬೇಕು ಬೇಡವೋ? ಹರೀಶಣ್ಣು ನೆಂತಿ ಅದನ್ನೇ ಹೇಳ್ತಿತ್ತು. ಅಯ್ಯೋ ಬರೀ ಮಟನ್ ಸಾರು ಅದು ಇದು ಅಂತವ. ಅದುವೇ ಅವ್ರ ಮನೆಗೆ ಬರಲ್ವಂತೆ. ಹುಡುಗನ ಚಿಕ್ಕಮ್ಮನ ಮನೆಗೆ ಹೋಯ್ತಾರಂತೆ, ಓರ್ಗಿತ್ತಿ ಮನೆಗೆ ಹೋಯ್ತಾರಂತೆ. ಅಲ್ಲಿಗೆ ಇವ ಅಮ್ಮ ಪಾಪ ಎಲ್ಲ ಸಾಂಬಾರೆಲ್ಲ ಮಾಡ್ಕೊಂಡು ತಗೊಂಡೋಗಿ ಹಾಕಿ ಬರಬೇಕು. ಅವ್ರು ತಿನ್ನಬೇಕು, ತಿಂದು ಹೋಯ್ತಾರೆ. ಅಲ್ಲೂ ಬೈಕತ್ತೆ ಇರ್ತಾಳಂತೆ, ಅವ್ರು ಓರ್ಗಿತ್ತಿ ಬೇರೆ ಬೈಕತ್ತಾಳಂತೆ. ಇದು ಯಾಕೆ ಇವ್ರನ್ನ ಮದುವೆ ಮಾಡಿಬಿಟ್ಟು ನಾವೇ ನೋಡ್ಕೊಳಂಗೆ ಆಗೈತಲ್ಲ, ಯಾವಾಗಲೂ ಬರ್ತಾ ಇರ್ತಾರೆ ಹಂಗೆ ಹಿಂಗೆ ಅಂತವ. ಅವಳು ಬೈಕಲ್ಲಿ ಓಡಾಡ್ತಿರ್ತಾಳಂತೆ. ಈ ಕಡೆ ಅಡುಗೆನೂ ಮಾಡ್ಕೊಡ್ಬೇಕು ಇವ ಅಮ್ಮ, ಈ ಕಡೆ ಅಲ್ಲಿ ಹೊಲಗಿಲದ ಕಡೆ ಎಲ್ಲವ ನೋಡ್ಕೋಬೇಕು. ಸಾಕಾಗಿ ಹೋಗೈತೆ ಕಣವ ಅಂತವ ಈಗ ಅಂತಿತ್ತಂತೆ. ಸಾವಿತ್ರಿ ಹಂಗೆಲ್ಲವ ಕೇಳಿಸ್ಕೊಬಂದು ಹೇಳಿದ್ಲು ಕಣಂತೆ. ಅಯ್ಯೋ ಹೌದೇನ್ಗಿ? ಅಯ್ಯೋ ಇದು ಒಂಥರ ಇದು ಕಣವ, ಏನೋ ನಿಗೂಢ ಸಂಸಾರ ಆಗೋಗೈತೆ. ಏನು ಕತೆನೋ ಏನೋ ಕಣವ. ಅಲ್ಲ ಅಷ್ಟೊಂದೆಲ್ಲ ಆಡಂಬರ ಮಾಡಿ ಅಷ್ಟೊಂದೆಲ್ಲ ಕೊಟ್ಟು ಎಲ್ಲ ಮದುವೆ ಮಾಡೋರೆ. ಈಗ ನೆಟ್ಟಿಗೆ ಮಗಳು ಜೀವನ ಮಾಡ್ಕೊಂಡು ಇರಲಿ ಅಂತವ ಗೊತ್ತಾಯ್ತಾ ಇಲ್ವೇನು ಅವ್ರಿಗೆ? ನೆಟ್ಟಿಗೆ ಜೀವನ ಮಾಡ್ಕೊಂಡು ಹೋಗ್ಲಿ ಅಂತವ ಬುದ್ಧಿ ಹೇಳಿ ಹೋಗೋದು ನೋಡಿದ್ದೀನಿ. 2 ದಿನಕ್ಕೂ ಮಗಳು ಮನೆಗೆ ಬಂದು ಕೂತ್ಕೊಂಡ್ರೆ ಅವ್ರು ಏನು ಮಾಡೋರು ಬೀಗ್ರು ತಾನೆಯ? ಏನು ಹೇಳ್ತಿತ್ತಾಗ ದೊಡ್ಡವ್ರಿಗೆ ಬುದ್ಧಿ ಇರ್ಬೇಕು ಮೊದಲು. ಮಕ್ಳಿಗೇನು ಹೇಳಕ್ಕೆ ಹೋಯ್ತ್ಯಾ ಅಲ್ವೇ? ಹೋಗ್ಲಿ ಬಿಡು, ಕಂಡರ ಮನೆ ವಿಷಯ ನಮ್ಗೆ ಯಾಕೆ? ನಡಿ ಒಂದಿಟ್ಟು ಟೀನ ಕಾಪಿ ಇರ್ತೀಯ, ಇಲ್ಲ ಏನಾದ್ರು ನಿಂಬೆಣ್ಣು ಪಾನಕ ಮಾಡಿಬಿಡತ್ತಾಗ. ಬಿಸಿಲು ಬೇರೆ ರಾವ್ ಅಂತೈತೆ. ಇಲ್ಲ ಮಜ್ಜಿಗೆ ಇದ್ರೆ ನೋಡು, ಮಜ್ಜಿಗೆ ಕಡಿದ್ಬಿಡು. ಏನೋ ಒಂದು ಕೊಡೋತ್ತಾಗಿ ಕುಡ್ಕೊಂಡು ಹೋಗುತ್ತೆ. ಗಂಗಜ್ಜಿನೂ ಒಂದು ಹೊಸಿ ಹೊತ್ತು ಹೋಗಿ ಮಲ್ಕೊಂಡಂತ ಆಗ್ಲಿಂದ ಕುತ್ಕೊಂಡು ಮಾತಾಡ್ತೈತೆ. ಎಲ್ರಿಗೂ ಮಜ್ಜಿಗೆನೋ ಇಲ್ಲ ಏನಾದರೂ ಪಾನಕ ಗಿನ್ಕ ಮಾಡ್ಬಿಡು ಹೋಗಿ.
ಸರಿ ಕಣತೆ ಆಯಿತು, ಹೋಗಿ ಪಾನಕ ಮಾಡ್ತೀನಿ. ಮಜ್ಜಿಗೆ ಇಲ್ಲ ಕಣತೆ, ಮೊಸರೆಲ್ಲವ ತಿನ್ಕೊಬಿಟ್ಟ ಬೆಳಿಗ್ಗೆ ಮಂಜ. ನಿಂಬೆಹಣ್ಣು ಕುಯ್ಕೊಬಂದು ಅಲ್ಲೇ ಇದ್ಲಲ್ಲಿ ಹಂಗೆ ಒಂದಿಟ್ಟು ನಿಂಬೆಹಣ್ಣು ಪಾನಕ ಮಾಡ್ತೀನಿ. ಇರ್ರಿ 5 ನಿಮಿಷಕ್ಕೆ ತಗೊಬಂದ್ಬಿಡ್ತೀನಿ. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತೇವೆ ವೀಕ್ಷಕರೇ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಧನ್ಯವಾದಗಳು. ಟಾಟಾ, ಬಾಯ್ ಬಾಯ್, ಸಿಯಾ. ವೀಕ್ಷಕರೇ, ಎಲ್ಲಾರ್ದೂ ನಮ್ಮ ರಂಜಾನ್ ಹಬ್ಬಕ್ಕೆ ನಮ್ಮದು ಮನೆಗೆ ಬಂದ್ಬಿಡಿ. ನಾನು ಮತ್ತೆ ಸಿಗ್ತೀನೋ ಇಲ್ವೋ ಗೊತ್ತಿಲ್ಲ ವೀಕ್ಷಕರೇ. ನಮ್ಮದಕ್ಕೆ ಮನೆಗೆ ಬರೋದನ್ನು ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಬಾಯ್.